ಹಾಗೆ ಸ್ವಲ್ಪ ಉಪ್ಪು ಹಾಕು, ಕರಿ ಉಪ್ಪು, ಎಲ್ಲದನ್ನು ಹೇಳ್ಬೇಕು ಇವ್ನಿಗೆ. ಅಯ್ಯೋ ನೀವು ಸುಮ್ಮನೆ ಇರಿ, ನೀವು ಹೇಳಿಲ್ಲ ಅಂದ್ರೆ ನಾನು ಹಾಕ್ತೀನಿ. ಇವ್ ನನಗೆ ಹೇಳ್ಕೊಡಕ್ ಬರ್ತಾವ್ರೆ. ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಾನ್ ನಿನ್ನ ತಡಿಲಿಲ್ಲ. ಅದ್ರರ್ಥ ಇದಲ್ಲ ನೀನ್ ಮನೆ ಬಿಟ್ಟು ಹೋದ್ರೆ ನನಗೆ ಖುಷಿ ಆಗುತ್ತೆ ಅಂತ. ನಾನು ಈಗ್ಲೂ ಬಯಸ್ತೀನಿ ನೀನು ಮತ್ತೆ ವನರಾಜ್ ಒಂದೇ ಮನೇಲಿ ಒಟ್ಟಿಗೆ ಇರ್ಬೇಕು ಅಂತ. ಅದೇನಷ್ಟು ಕಷ್ಟನಾ? ಎಲ್ಲ ಮೊದ್ಲಿನ ತರ ಆಗಕ್ಕಾಗಲ್ವಾ? ನಾವು ಒಂದೇ ವಿಷಯನ ಎಲ್ಲಿವರೆಗೂ ಎಳಿಬೋದು ಅತ್ತೆ? ಪದೇ ಪದೇ ಅದ್ರ ಬಗ್ಗೆನೆ. ಕಬ್ಬನ್ನ ಎಲ್ಲಿವರೆಗೂ ಮೆಷಿನ್ಗೆ ಹಾಕ್ತಾರೆ ಅಂದ್ರೆ ಅದರಲ್ಲಿ ರಸ ಖಾಲಿ ಆಗೋವರೆಗೂ. ಹೇಗಿದ್ರಲ್ಲಿ ರಸ ಖಾಲಿ ಆಗಿದ್ಯೋ ಹಾಗೆ ನನ್ನಲ್ಲೂ ಏನೂ ಉಳ್ತಿಲ್ಲ ಅತ್ತೆ. ಧೈರ್ಯನೂ ಉಳ್ತಿಲ್ಲ, ಹಾಗೆ ವಿಶ್ವಾಸನೂ. 24 ಗಂಟೆ ತುಷಾರ್ ಅವರಪ್ಪ ಮತ್ತೆ ಕಾವ್ಯನ ನನ್ನ ಕಣ್ಮುಂದೆನೆ ನೋಡ್ತಾ ಇರ್ತೀನಿ. ಹಾಗಿದ್ರೂ ಎಲ್ಲ ಮರ್ತ್ಬಿಡು ಅಂತ ಹೇಳ್ತಿದ್ದೀರಲ್ಲ, ಎಲ್ಲ ಮೊದ್ಲಿನ ಥರ ಆಗ್ಬೇಕು ಅಂದ್ರೆ ಹೇಗತ್ತೆ? ಅತ್ತೆ, ಒಂದೇ ಒಂದ್ಸಲ ನೀವತ್ತೆ ಆಗಲ್ಲ, ಅಮ್ಮನಾಗಿ ಯೋಚನೆ ಮಾಡಿ. ದೇವ್ರ ದಯೆಯಿಂದ ಧನು ಅತ್ತಿಗೆಗೆ ಹೀಗೆಲ್ಲ ಯಾವತ್ತೂ ಆಗದೆ ಇರಲಿ. ಒಂದ್ ವೇಳೆ ಆದ್ರೆ ನೀವು ಹೀಗೆ ಹೇಳ್ತೀರಾ ಅವ್ರಿಗೆ? ಸಾರಿ ಅತ್ತೆ, ಸಾರಿ. ಗದರ್ತೀಯ, ಆಮೇಲೆ ಸಾರಿನೂ ಕೇಳ್ತೀಯ. ನಾಳೆ ನನ್ನ ಕತ್ತಿಸಿಕ್ಬಿಟ್ಟು ಸಾರಿನೂ ಕೇಳ್ಬಿಡು. ಅತ್ತೆ, ಮಾತು ಮನ್ಸಲ್ಲಿತ್ತು, ಹೇಳ್ಬಿಟ್ಟೆ. ನಿನಗೊಪ್ಪಿಗೆ ಇಲ್ಲ ಅಂದ್ರೆ ಬೇಡ ಬಿಡು, ಆದ್ರೆ ಗದರ್ಬೇಡ. ಜನ ನೋಡಿದ್ರೆ ಏನ್ ಅಂದ್ಕೋತಾರೆ? ಹಾ, ಲಲಿತನ್ ಸೊಸೆ ಅವಳಿಗೆ ಹೆದರ್ಸ್ತಾಳೆ ಅಂತ. ಸಾರಿ ಅತ್ತೆ. ನಾನ್ ಕೂಡ ಸಾರಿ. ಅಕ್ಕವ್ರೆ, ಜ್ಯೂಸ್ ರೆಡಿ ಆಯ್ತು. ಗೊತ್ತಿದೆ ಅತ್ತೆ, ಕಾವ್ಯ ಜೊತೆ ಒಂದೇ ಮನೇಲಿ ಬಾಳೋದು ನನಗೆಷ್ಟು ಕಷ್ಟನೋ ಅಷ್ಟೇ ಕಷ್ಟ ನಿಮ್ಗೂ ಅನ್ಸುತ್ತೆ. ಏನ್ ಮಾಡೋದು? ಅವಳ ಜೊತೆ ಹೇಗೋದು ನಮ್ಮ ಹಣೆ ಬರ ಆಗಿದೆ. ನಾನು ನನ್ನ ಮಗನಿಗೋಸ್ಕರ ಅವಳನ್ನು ಸಹಿಸ್ಕೋತಿದ್ದೀನಿ, ನೀನು ನಿನ್ನ ಮಗಳಿಗೋಸ್ಕರ. ಆದ್ರೆ ನಮ್ಮಿ ಅಸಹಾಯಕತೆನ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಹೌದು, ನನ್ನ ಆತ್ಮಗೌರವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅವ್ರ ಬುದ್ಧಿವಂತಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಹಾಗೆ ನಿಮ್ಮ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಒಂದು ಮಾತು ಹೇಳತ್ತೆ, ನನಗೆ ಜನರ ಬಗ್ಗೆ ಒಂಚೂರು ಚಿಂತೆ ಇಲ್ಲ. ಯಾಕಂದ್ರೆ ಅವ್ರ ಬಾಯಿ ಮುಚ್ಚಕ್ಕೆ ನೀವಿದ್ದೀರಲ್ಲ. ಅದೇನೋ ನಿಜ. ನೋಡ್ದ್ಯಾ, ಅಕ್ಕಪಕ್ಕದ ಮನೆ ಹೆಂಗಸರು ನಿಮ್ಮ ಅತ್ತೆ ನೋಡಿ ಹೆದರ್ಕೊಳ್ಳೋ ಅಷ್ಟು ಅವ್ರ ಅತ್ತೆ ನೋಡಿ ಹೆದರ್ಕೊಳ್ಳೋದಿಲ್ಲ. ನನ್ ಮೂಡ್ನ ಹಾಳ್ ಮಾಡಿ ಈ ಅತ್ತೆ ಸೊಸೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಕಾವ್ಯ, ನೀನು ಮತ್ತೆ ಖುಷಿ ನನ್ನ ಗಾಡಿ ತಗೊಂಡು ಹೋಗಿ. ಖುಷಿ ಹತ್ರ ನನ್ನ ಗಾಡಿ ಕೀ ಇದೆ. ಮತ್ ನೀನು? ನಾನು ಎಲ್ಲೂ ಹೋಗ್ತಾ ಇಲ್ಲ. ಒಂದ್ ವೇಳೆ ಹೋಗೋದಾದ್ರೂ ಸಮರ್ಥ ಬೈಕ್ ತಗೊಂಡು ಹೋಗ್ತೀನಿ. ಬಿಸಿಲು ತುಂಬಾ ಇದೆ, ಸೊ ನೀವಿಬ್ರು ಆಟೋಲ್ ಹೋಗೋದು ಬೇಡ ಅಂತ ಅಷ್ಟೇ. ಆ ಥ್ಯಾಂಕ್ ಯು ವಿ. ನೀನ್ ಎಷ್ಟು ಸ್ವೀಟ್ ವಿ. ಎಷ್ಟು ಸಲ ಹೇಳಿದೀನಿ ನಿನ್ ಚೆಲ್ಲಾಟ ಎಲ್ಲ ಈ ಮನೇಲಿ ನಡೆಯೋದಿಲ್ಲ ಅಂತ, ಆದ್ರೂ ಅಂಟ್ಕೊಂಡೇ ಇರ್ತೀಯ. ನಿನಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ವಾ ಅಥವಾ ಬೇಕು ಅಂತಾನೆ ಇಶ್ಯೂಸ್ ಕ್ರಿಯೇಟ್ ಮಾಡ್ತೀಯಾ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಜಾಯಿಂಟ್ ಫ್ಯಾಮಿಲಿಲಿ ಇರುವಾಗ ಒಂದಷ್ಟು ಪದ್ಧತಿಗಳಿರುತ್ತೆ. ಯಾಕೆ ನನ್ನ ಫ್ಯಾಮಿಲಿ ಮುಂದೆ ನನ್ನ ಎಂಬ್ಯಾರೆಸ್ ಮಾಡಬೇಕು ಅಂತಾನೆ ಕಾಯ್ತಿರ್ತೀಯಾ? ಅದು ಇದೆಲ್ಲ ಅನುಪಮನ್ ಮುಂದೆ. ಆರ್ ಯು ಸೀರಿಯಸ್? ಎಷ್ಟು ಆಕ್ವರ್ಡ್ ಫೀಲ್ ಆಗುತ್ತೆ ನನಗೆ. ಮತ್ತಿದೆಲ್ಲ ಏನಿದು? ಏನ್ ಬಟ್ಟೆ ಇದು? ಸೀರೆ ಅಲ್ದಿದ್ರೆ ಹೋಯ್ತು, ಅಟ್ಲೀಸ್ಟ್ ಡೀಸೆಂಟ್ ಆಗಿ ಬಟ್ಟೆ ಹಾಕೋ ಮನೇಲಿ. ಯಾಕೆ? ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಪಾವನಿ ಮತ್ತೆ ಖುಷಿ ಇದೇ ತರ ಬಟ್ಟೆ ಹಾಕ್ತಾರಲ್ಲ. ಅವರು ಮಕ್ಕಳು ಕಾವ್ಯ. ಮತ್ತೆ ಪ್ರತಿಯೊಂದಕ್ಕೂ ವೈ ನಾಟ್ ಅನ್ನೋದನ್ನ ನಿಲ್ಸು, ಮತ್ತೆ ಹೇಳಿದ್ದನ್ನ ಕೇಳು, ಅರ್ಥ ಮಾಡ್ಕೊಂಡು ಮಾಡು. ಆಲ್ರೈಟ್? ಸರಿ, ಓಕೆ, ಇನ್ಮೇಲೆ ಹೀಗಾಗಲ್ಲ.
ಮಮ್ಮಿ ನೀವೇನೂ ಹೇಳ್ತಾನೆ ಇಲ್ಲ. ಆದರೆ ನಂಗೆ ಗೊತ್ತಿದೆ ಈಗಲೂ ನನ್ನ ಮೇಲೆ ನಿಮಗೆ ಕೋಪ ಇದೆ ಅಂತ. ಆದರೆ ನಿಮಗಿಂತ ಹೆಚ್ಚಾಗಿ ನನಗೆ ನನ್ನ ಮೇಲೆ ಕೋಪ ಇದೆ. ನಾನು ನಿಮಗೆ ಒಂದು ಸಣ್ಣ ಮನೆ ಕಟ್ಕೊಡೋಷ್ಟು ಸಮರ್ಥನಾಗಿದ್ದಿದ್ರೆ ಚೆನ್ನಾಗಿರೋದು. ಆದರೆ ಮಮ್ಮಿ ನಾನು ಸಮರ್ಥನ ಆಗ್ತೀನಿ. ಇವತ್ತು ನಿಮಗೆ ಈ ಮನೆ ಕೊಟ್ಟಿದ್ದೀನಿ, ಆದರೆ ಆದಷ್ಟು ಬೇಗ ನಾನು ನಿಮಗೆ ನಿಜವಾದ ಮನೆ ಕೊಡ್ತೀನಿ. ನಿಮ್ಮ ಸ್ವಂತ ಮನೆ. ಅದ್ರ ಮೇಲೆ ನಿಮ್ಮ ಹಕ್ಕಿರುತ್ತೆ. ಅದರಲ್ಲಿ ಕೇವಲ ನಿಮ್ಮ ಮಾತು ನಡೆಯುತ್ತೆ. ಅದರೊಳಗೆ ಕೇವಲ ಸಂತೋಷದ ಎಂಟ್ರಿ ಇರುತ್ತೆ. ಆ ಮನೆ ಬಾಗಿಲ ಮೇಲೆ ಕೇವಲ ನಿಮ್ಮ ಹೆಸರು ಬರೆದಿರುತ್ತೆ. ನನ್ನ ತಪ್ಪನ್ನು ತಿದ್ಕೋತೀನಿ. ನಾನು ನನ್ನ ಪ್ರೀತಿನ ಹಾಗೆ ಹುಡುಗಾಟನ ನನ್ನ ಕೆರಿಯರ್ ಮಧ್ಯ ಬರೋದಕ್ಕೆ ಬಿಡೋದೇ ಇಲ್ಲ. ಹಾಗೆ ನನ್ನ ಫೋಕಸ್ ಯಾವತ್ತೂ ಕದಲ್ಸಲ್ಲ. ಯಾಕಂದ್ರೆ ಈ ಸಲ ನಾನು ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಬೆಳಿಬೇಕು ಅಂತಿದ್ದೀನಿ ಮಮ್ಮಿ. ನಾನು ಖಂಡಿತ ಬೆಳಿತೀನಿ. ಯಾಕಂದ್ರೆ ನನ್ನ ಮಮ್ಮಿ ಆಶೀರ್ವಾದ ನನ್ನ ಮೇಲಿದೆ. ಈ ಮನೆ ವನರಾಜಕ್ಕೆ ಸೇರಿದ್ದು. ನಂದಾಗಿರುತ್ತೆ. ನೀನ್ ಹೋಗ್ಲಿಲ್ವಾ? ಈ ಅನುಪಮ ಎಲ್ಲೋದ್ಲು? ಸಮರ್ಥ್ ಜೊತೆ ಎಲ್ಲ ಹೊರಗೆ ಹೋಗಿದ್ದಾಳೆ ನೋಡಿ. ಬಂದ್ಬಿಟ್ಲು. 100 ವರ್ಷ ಆಯ್ಸಿ ಇವಳಿಗೆ. ಏನಾಯ್ತು ಮಗಳೇ? ಎಲ್ಲ ಸರಿ ಇದೆ ತಾನೇ? ಸಾರಿ ಮಾವ, ನಿಮ್ಗೇನ್ ಸರಿ ಅನ್ನಿಸ್ತೋ ನೀವದನ್ ಮಾಡಿದ್ರಿ. ನಾನ್ ನಿಮ್ ಮಾತಿಗೆ ಗೌರವ ಕೊಟ್ಟೆ. ನನ್ಗೇನ್ ಸರಿ ಅನ್ನಿಸ್ತೋ ಅದನ್ನ ನಾನ್ ಮಾಡ್ದೆ ಮಾವ. ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಇನ್ಯಾವ ಹೊಸ ನಾಟಕ ಶುರು ಮಾಡಲಿ ಇವಳು? ಇದು ನಿಮ್ಗೆ. ಏನದು? ವನರಾಜ್, ಏನದು? ಲೀಗಲ್ ಪೇಪರ್ ಅಮ್ಮ. ಲೀಗಲ್ ಪೇಪರ್? ಯಾವ್ದ್ರದ್ದು? ಖಾಲಿ ಇದೆ ಅಮ್ಮ. ಇದ್ರ ಮೇಲೆ ಬರೀ ಸರ್ಕಾರಿ ಸೀಲ್ ಇದೆ, ಮತ್ತೆ ಅನುಪಮನ್ ಸೈನ್ ಇದೆ ಅಮ್ಮ. ಏನಿದು? ನಾನಿದ್ರಲ್ಲಿ ಸೈನ್ ಮಾಡಿದ್ದೀನಿ. ಈಗ ಈ ಮನೆ ಬಗ್ಗೆ ನೀವು ಯಾವಾಗ ಏನ್ ಬರೆಸ್ಬೇಕೋ ಅದನ್ನ ನೀವಿದ್ರಲ್ಲಿ ಬರೆಸ್ಕೋಬಹುದು. ನಾನು ಪಡ್ಕೋಬೇಕು, ಕಿತ್ಕೋಬೇಕು ಅಂತಿದ್ರೆ ಇದನ್ನೆಲ್ಲ ಮಾಡ್ತಿರ್ಲಿಲ್ಲ. ಅವತ್ತೊಬ್ಬ ಹೆಂಡತಿ ಆದವಳ ಮನ್ಸು ಚೂರಾದಾಗ, ನಂಬಿಕೆ ಚೂರಾದಾಗ, ಗಂಡನ ಮೇಲೆ ಹಕ್ ಚಲಾಯಿಸಕ್ಕಾಗದೇ ಇರೋಳು ಮನೇಲಿ ಏನ್ ಮಾಡ್ತಾಳೆ? ನನಗೆ ನಿಮ್ಮ ಭಯ ಮತ್ತೆ ತಳಮಳ ಅರ್ಥ ಆಗತ್ತೆ. ಆದ್ರೆ ನೀವು ನನ್ನ ಬಗ್ಗೆ ಚೂರು ಚಿಂತೆ ಮಾಡಬೇಡಿ. ನಾನು ಈ ಮನೇನ ಯಾವತ್ತೂ ನಂದಾಗ್ ಮಾಡ್ಕೊಳಲ್ಲ. ಆದ್ರೂ ನಿಮ್ಗೆ ನಂಬಿಕೆ ಬರಲಿ ಅಂತ ಈ ಕಾಗ್ದಾನ ಕೊಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ನನ್ನ ಈ ನಿರ್ಧಾರ ತಪ್ಪಾಗಿ ಕಾಣುತ್ತೆ. ಅನ್ಕೋಬಹುದು ಹುಚ್ಚು ಗಿಚ್ಚಿ ಹಿಡ್ದಿದ್ಯಾ, ಹೆಣ್ಣಿಗೊಂದು ಸೂರಿರೋದು ತುಂಬಾನೇ ಮುಖ್ಯ ಅಂತ. ಆದ್ರೆ ನಿನ್ಗೆ ಒಬ್ಬ ಹೆಣ್ಣಾದವಳಿಗೆ ಒಂದು ಸೂರಿನ ಅವಶ್ಯಕತೆ ಇಲ್ಲ ಅಂತನಾ? ಅವಶ್ಯಕತೆ ಇದೆ ಅತ್ತೆ. ಆದ್ರೆ ನನ್ನ ಪ್ರಕಾರ ಹೆಣ್ಣಾದವಳಿಗೆ ತುಂಬಾ ಮುಖ್ಯವಾದದ್ದು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋದು. ನಮ್ ಕಾಲ್ ಕೆಳಗಿರೋ ಭೂಮಿ ನಮ್ದಾಗಿದ್ರೆ ಸೂರ್ಯ ಯಾವಾಗ ಬೇಕಾದ್ರೂ ಕಟ್ಕೋಬಹುದು. ಅದ್ಭುತ ಕಣೆ ನೀನು. ಮೊದ್ಲು ಗಂಡನ್ ಮೇಲಿನ ಹಕ್ಕು ಬಿಟ್ಟೆ, ಈಗ ಮನೆ ಮೇಲಿನ ಹಕ್ಕು ಬಿಡ್ತಿದ್ಯಾ. ಗಂಡನ್ ಮೇಲಿನ ಹಕ್ಕು ಕಳ್ತನ ಆಗಿತ್ತು ಅತ್ತೆ, ನಾನ್ ಬಿಟ್ಕೊಟ್ಟಿದ್ದಲ್ಲ.
ನಾನು ನನ್ನ ಹಕ್ಕನ ಯಾವತ್ತೂ ಬಿಟ್ಕೊಡಲ್ಲ. ನಿಮ್ಮ ಮಾವನವರ ಆಶೀರ್ವಾದದ ಮೇಲೆ, ಹಾಗೆ ನನ್ನ ಮಕ್ಕಳ ಪ್ರೀತಿ ಮೇಲೆ, ನನ್ನ ಕೆಲ್ಸದ ಮೇಲೆ, ನನ್ನ ಅಸ್ತಿತ್ವದ ಮೇಲೆ ನನಗೆ ಹಕ್ಕಿದೆ. ಆದರೆ ಈ ಹಕ್ಕಿನ ಮೇಲೆ ಯಾರಾದರೂ ಕಣ್ಣು ಹಾಕಕ್ಕೆ ಪ್ರಯತ್ನ ಪಟ್ರೂ ಗೋಪಾಲನ್ ಮೇಲೆ ಆಣೆ, ನಾನು ಆ ಹಕ್ಕಿಗೋಸ್ಕರ ಹೋರಾಡ್ತೀನಿ, ಸತ್ತು ಹೋಗ್ತೀನಿ, ಆದರೆ ಹಕ್ಕು ಮಾತ್ರ ಬಿಟ್ಕೊಡಲ್ಲ. ಆದರೆ ಸೂರಿಗೋಸ್ಕರ ಯಾಕೆ ಹೋರಾಡಬೇಕತ್ತೆ? ಅದು ಅಲ್ಲದೆ ನಾನು ಸೂರ್ಯನ ಕೆಳಗಡೆ ಅಲ್ಲ, ನಿಮ್ಮ ಮತ್ತೆ ಮಾವನ ಆಶೀರ್ವಾದದ ಕೆಳಗಡೆ ಇರ್ತೀನಿ. ಮತ್ತೆ ಆ ಹಕ್ಕನ್ನ ನನ್ನಿಂದ ಯಾರು ಯಾವತ್ತೂ ಕಿತ್ಕೊಳಕ್ಕಾಗಲ್ಲ. ಸೋರಿ ಮಾವ, ನನಗೆ ಗೊತ್ತಿದೆ ನೀವು ನನ್ನ ಖುಷಿಗೋಸ್ಕರ ಈ ಮನೇನ ನನ್ನ ಹೆಸರಿಗೆ ಮಾಡಿಸಿದ್ರಿ. ಆದರೆ ನನ್ನ ಖುಷಿ ಈ ಮನೇಲಲ್ಲ, ಈ ಪರಿವಾರದಲ್ಲಿದೆ. ನಾನೇನೇ ಮಾಡಿದ್ರೂ ಈ ಪರಿವಾರದ ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಮಾಡ್ತೀನಿ. ನನ್ನನ್ನು ಕ್ಷಮಿಸ್ಬಿಡಿ ಮಾವ. ಈ ಮನೆ ಬಗ್ಗೆ ನಿಮ್ಗೇನ್ ಸರಿ ಅನ್ಸುತ್ತೋ ಅದನ್ನ ಈ ಕಾಗದದಲ್ಲಿ ಬರೆಸಬಹುದು. ನನಗೆ ನಿಮ್ಮೆಲ್ಲ ನಿರ್ಧಾರನೂ ಒಪ್ಪಿಗೆ ಇದೆ. ನನಗೆ ಈ ಮನೆ ಬೇಡ, ಆದರೆ ಈ ಮನೆ ಶಾಂತಿ ಬೇಕು. ಅದ್ರ ಬಗ್ಗೆ ಗಮನ ಹರಿಸಿ ಪ್ಲೀಸ್. ಥ್ಯಾಂಕ್ಸ್. ಥ್ಯಾಂಕ್ ಗಾಡ್ ಅನುಪಮ ಸೈನ್ ಮಾಡಿರೋ ಖಾಲಿ ಪೇಪರ್ ಸಿಕ್ತು. ಹಾಗೆ ಮನೇನೂ ಸಿಕ್ಬಿಡುತ್ತೆ.